ನಾವಿವತ್ತು ಗವರ್ನರ್ ಮೀಟ್ ಮಾಡಬೇಕಂತ ಹೇಳ್ಬಿಟ್ಟು ಗವರ್ನರ್ ಆಫೀಸ್ಗೆ ಬಂದಿದ್ವಿ. ಆ್ಯಕ್ಚುಲಿ ಅವರು ಇವತ್ತು ಇರಲಿಲ್ಲ. ನೆಕ್ಸ್ಟ್ ವೀಕು ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಈ ಒಂದು ಏನು KPSC ಇಂದ ನಡೆಸಿರೋಂಥ ಕೇಸ್ ನೋಟಿಫಿಕೇಷನಲ್ಲಿ ಸಾಕಷ್ಟು ಕರಪ್ಷನ್ ಆಗಿದೆ. ಈ ಒಂದು ಕರಪ್ಷನ್ನ ಎನ್ಕ್ವೈರಿ ಮಾಡಬೇಕು. KPSCಯಲ್ಲಿ 384 ಕೇಸ್ ಪೋಸ್ಟನ್ನು ಇದರಲ್ಲಿ 384 ಕೂಡ ಸೇಲ್ ಮಾಡಿದ್ದಾರೆ ಇವರು ಕೋಟಿಗೆ. ಅಲ್ಲಿರೋ ಮೆಂಬರ್ಸ್ ಇರ್ಬೋದು, ಮಧ್ಯವರ್ತಿಗಳಿರ್ಬೋದು, ಮತ್ತು ಮಿನಿಸ್ಟರ್ಸ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಮಾಜಿ ex-MLAಗಳು ಮಕ್ಕಳು ಕೂಡ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಇಷ್ಟೊಂದೆಲ್ಲ ಮಾಲ್ ಪ್ರಾಕ್ಟೀಸ್ ಆಗಿದೆ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅಂದರೆ ಮೇನ್ಸ್ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಬಂಡಲ್ ಲೀಕ್ ಆದರೂ ಅವಾಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರಲ್ಲೂ ಏನೂ ಆಕ್ಷನ್ ತೊಗೊಂಡಿಲ್ಲ. ಮತ್ತು ಇವಾಗ ಸುಮಾರು ಒಂದೇ ರೂಮಲ್ಲಿ 10ರಿಂದ 15 ಜನ ಸೆಲೆಕ್ಟ್ ಆಗಿರೋಂಥದ್ದು, ಸುಮಾರು 4 ರೂಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದನ್ನು ನಾವು CBI ತನಿಖೆ ಆಗಬೇಕು. ಇನ್ನೊಂದು KPSC ತಪ್ಪು ಮಾಡಿರೋದನ್ನು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಕೂಡ ಹೇಳಿದ್ದಾರೆ. ಈ ಒಂದು KPSC ಏನೇ ಮಿಸ್ಟೇಕ್ ಆದ್ರೂ ಅಲ್ಲಿರೋ ಸೆಕ್ರೆಟರಿ ಮತ್ತು ಚೇರ್ಮನ್ ಹೊಣೆ ಆಗ್ತಾರೆ ಅಂತೇಳಿ. ಮತ್ತು ಇಲ್ಲಿ ಮಾನ್ಯ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಮೇಡಮು ಅವ್ರೇನು ಹೇಳ್ತಿದ್ದಾರೆ ಅಂತಂದರೆ ವರದಿ ತರಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ. ವರದಿ ಯಾರ ಕಡೆಯಿಂದ? KPSCಯಲ್ಲಿ ಮಾಡಿರೋದೇ ಮಿಸ್ಟೇಕು, ಮತ್ತು ಅವ್ರ ಕಡೆಯಿಂದನೇ ವರದಿ ತೊಗೊತಾ ಇರೋದು. ಇದು ಎಷ್ಟು ಮಟ್ಟಿಗೆ ವರದಿ ತೊಗೊಂಡು ಇದನ್ನು ಸರಿಪಡಿಸ್ತಾರೆ? ಇದು 1-2 ಕೋಟಿ ಅಲ್ಲ, ಇದು ಮೋರ್ ದೆನ್ 1000 crores ಸ್ಕ್ಯಾಮ್ ಮಾಡಿರೋಂಥದ್ದು. ಇದನ್ನು ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಒಂದು AC ಆಗಬೇಕು, ತಹಸೀಲ್ದಾರ್ ಆಗಬೇಕು, ಒಂದು DOS ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವರು ರಾತ್ರಿ ಯಾರಿಗೆ ಬೇಕೋ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಇದನ್ನು ಸೀರಿಯಸ್ ಆಗಿ ಸರ್ಕಾರ ಆಗಿರ್ಬೋದು, ಮೊನ್ನೆ ಗೃಹ ಸಚಿವರು ಬರೀ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡೋದಲ್ಲ, ಈ ಥರ ಹಗರಣ ಆಗಿದೆ ಅಂತ ಹೇಳಿ ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇಷ್ಟೆಲ್ಲ ರಾಜ್ಯದಲ್ಲಿ ಯುವಕರು ಇಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ಇದ್ರ ಬಗ್ಗೆ ನಾವು KPSC ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ. ಇಷ್ಟೆಲ್ಲ ಹಗರಣ ಆಗ್ತಾಯಿದೆ. ಬರೀ KS ನೋಟಿಫಿಕೇಷನ್ ಅಲ್ಲ, ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಎಲ್ಲರೂ ಅಕ್ರಮ ಮಾಡ್ತಿದ್ದಾರೆ. ಎಲ್ಲ ಕ್ಯಾಂಡಿಡೇಟ್ಸು KEAದಲ್ಲಿ 20ರಿಂದ 30 ಮಾರ್ಕ್ಸ್ ತೊಗೊಂಡಿರಲ್ಲ, ಇಲ್ಲಿ ಔಟ್ ಆಫ್ 200ಗೆ ಇಲ್ಲಿ KPSCಯಲ್ಲಿ 180 ಮಾರ್ಕ್ಸ್ ತೊಗೊಂಡಿದ್ದಾರೆ. ಈ ಥರ ಆದರೆ ಜೆನ್ಯೂನು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಅವರೆಲ್ಲರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊತೀನಿ. ಇದನ್ನು KPSC ಮೇಲೆ ಕ್ರಮ ತಗೊಳ್ಳಿ. ಒಂದು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಲ್ಲ, ಮತ್ತು ಒಂದು ಟೈಮ್ 1 ಇಯರಲ್ಲಿ ಯಾವುದು ವಿತಿನ್ ಎ ಟೈಮ್ ಲಿಮಿಟಲ್ಲಿ ಯಾವುದು ನೋಟಿಫಿಕೇಷನು ಕಂಪ್ಲೀಟ್ ಮಾಡಲ್ಲ. ಒಂದು ನೋಟಿಫಿಕೇಷನ್ ಆಗಿ ಕಂಪ್ಲೀಟ್ ಆಗಬೇಕಂದ್ರೆ 5 ವರ್ಷ ತೊಗೊತಾರೆ KPSC ಅವರು. KPSCಗೆ ಮುಂಬರುವ ಯಾವುದು ನೋಟಿಫಿಕೇಷನ್ ಕೊಡಬಾರ್ದು. ಈಗ ಆಲ್ರೆಡಿ ಏನು ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇರ್ ಇದೆ. ಇಷ್ಟು ನೋಟಿಫಿಕೇಷನ್ನ KEA ಕೊಡಿ. ಅವ್ರು ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈವನ್ ವೆಟರ್ನರಿ ಆಫೀಸರ್ದು ಇವರು 60ರಿಂದ 70 ಲಕ್ಷ ದುಡ್ಡು ತೊಗೊತಾ ಇದ್ದಾರೆ ಒಂದೊಂದು ಪೋಸ್ಟಿಗೆ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಯುವಕರು ಮತ್ತೊಮ್ಮೆ ರೋಡ್ಗೆ ಬಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೆ ಮುಂಚೆ ಈಗ KPSC ಮೇಲೆ ಸೀರಿಯಸ್ ಆಗ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ, ಒಂದು ಟೈಮ್, ಯಾವ ನೋಟಿಫಿಕೇಷನ್ ಇನ್ ಟೈಮ್ ಕಂಪ್ಲೀಟ್ ಮಾಡಲ್ಲ. ಒಂದು ನೋಟಿಫಿಕೇಷನ್ ರಿಸಲ್ಟ್ ಅಪ್ರೂವಲ್ ಆಗಬೇಕಂತಂದರೆ ತಿಂಗಳಾನ್ಗಟ್ಟಲೆ ತೊಗೊತಾರೆ. ಒಂದು ಎಕ್ಸಾಮ್ ಮಾಡಬೇಕಂದ್ರೆ ವರ್ಷಾನ ಆಗುತ್ತೆ. 2 ವರ್ಷ ಆಗಿದೆ ಅಲ್ಲಿ ನೋಟಿಫಿಕೇಷನ್ ಬಂದು, ಇಲ್ಲಿವರೆಗೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ. KPSCಯಲ್ಲಿ ವರದಿ ಆಗಿರ್ಬೋದು, ಈಗ ಒಂದು ಕೇಸ್ ಹಗರಣ ಏನಾಗಿದೆ ಇದ್ರ ಮೇಲೆ ಸೀರಿಯಸ್ ಆಗಿ ಗಂಭೀರವಾಗಿ ಇದನ್ನು ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನು KPSC ಇಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಮತ್ತು KS ಕನ್ನಡ ಅಭ್ಯರ್ಥಿಗಳಿಗೆ ಏನು 1:3 ಲಿಸ್ಟಲ್ಲಿ ಏನು ಬಿಟ್ಟಿದ್ದಾರೆ ಇದನ್ನು ಬೇಕು ಅಂತ ಅರ್ಜೆನ್ಸಿ ಮಾಡ್ತಾ ಇದ್ದಾರೆ. ಈ ಒಂದು ಪೋಸ್ಟ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಕೆಲಸ ಸಿಗಬೇಕು. ಆ 1:3ಯಲ್ಲಿ ವೆರಿ ಫ್ಯೂ ಕ್ಯಾಂಡಿಡೇಟ್ಸ್ ಜೆನ್ಯೂನ್ ಆಗಿದ್ದಾರೆ. ಅದರಲ್ಲಿ 1:1ಗೆ ಬರೋಷ್ಟೊತ್ತಿಗೆ ಅವ್ರು ಯಾರು ಸೆಲೆಕ್ಟ್ ಆಗಲ್ಲ. ಆ ಪರಿಸ್ಥಿತಿಗೆ KPSC ತೊಗೊಂಬರುತ್ತೆ. ಇದು 100% ಇದು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಇದರಲ್ಲಿ ಏನಾದರೂ ನೀವು ತನಿಖೆ ಮಾಡಿಲ್ಲ ಅಂತಂದರೆ ನಿಮ್ಮ ಪಾತ್ರ ಏನು ಹೇಳಿ. ನಾವು ನಿಮ್ಮ ಸ್ಟೇಟಲ್ಲಿರೋಂಥ ಏನು SIT ಇರ್ಬೋದು ಇಲ್ಲಿವರೆಗೂ ಏನೂ ಮಾಡಿಲ್ಲ. ಮತ್ತು ನಾವು ಕೇಳ್ತಾ ಇರೋದು ಒಂದು ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ. ಇಲ್ಲ ಅಂತಂದರೆ CBI ಎನ್ಕ್ವೈರಿ ಆಗಲಿ, ಅದು ಈ ಕೂಡಲೇ ಆಗಬೇಕು. ಮ್ಯಾಕ್ಸಿಮಮ್ 15 ದಿನ ನಿಮಗೆ ಗಡುವು ಕೊಟ್ಟಿದ್ದೀನಿ. ಅದರೊಳಗಡೆ ಏನಾದರೂ ಮಾಡಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡಲ್ಲ. ನಾನು ಎಲ್ರಿಗೂ, ಎಲ್ಲ ಮಿನಿಸ್ಟರ್ಸ್ಗಿರ್ಬೋದು, ಎಲ್ಲ ಸಚಿವರಿಗೆ ಮತ್ತು ಎಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.